ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಆಕ್ಚುಲಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು, ನನಗೆ ತುಂಬಾ ಸಲ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ತುಂಬಾ ನನ್ನ ಸ್ಕಿನ್ ಅಷ್ಟೇನೆ ತುಂಬಾ ಡ್ರೈ ಫೀಲ್ ಆಗೋ ಥರದ್ದು ಎಲ್ಲ ಆಗ್ತಾ ಇತ್ತು. ಸೊ ಅದಕ್ಕೆ ನಾನು ಯಾಕೆ ಒಂದು ಬಾಡಿ ವಾಶ್ನ ಟ್ರೈ ಮಾಡಬಾರ್ದು ಅಂತ ಅನ್ಕೊಂಡು ಒಂದು ಬಾಡಿ ವಾಶ್ನ ಟ್ರೈ ಮಾಡಿದೆ. ಪರ್ಸ್ನಲಿ ನನಗೆ ತುಂಬಾ ಚೆನ್ನಾಗಿ ಆ ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ಸ್ಗಳೆಲ್ಲ ಯೂಸ್ ಆಗಿದೆ. ಮೇನ್ ಆಗಿ ಬಂದ್ಬಿಟ್ಟು ನನ್ನ ಹೇರ್ ಕೇರ್ ರೂಟೀನ್ ಅಲ್ಲಿ. ಸೊ ನನಗೆ ಅವಾಗಿಂದ ಲೈಕ್ ಸರ್ಚ್ ಮಾಡ್ತಾ ಇರ್ಬೇಕಾ ಹಿಂಗೆ ಆ ಒಂದು ಬ್ರ್ಯಾಂಡ್ ಅಲ್ಲೂ ಸಹ ಒಂದು ಬಾಡಿ ವಾಶ್ ಇದೆ ಅಂತ ಗೊತ್ತಾಯ್ತು. ಸೊ ಹಂಗಾಗಿ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಚಿಕ್ಕ ಬಾಟಲ್ ತಗೊಂಡು ಯೂಸ್ ಮಾಡಿದೆ. ಬಟ್ ಅದ್ರ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂದ್ರೆ ತುಂಬಾ ಅಲ್ಟಿಮೇಟ್ ಆಗಿತ್ತು. ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾ ಈ ಬ್ರ್ಯಾಂಡ್ ಏನೇನು ಪ್ರಾಡಕ್ಟ್ಸ್ ಇದೆ ಅದು ಪರ್ಸ್ನಲಿ ನನಗೆ ತುಂಬಾನೇ ಇಷ್ಟ ಅಂತ ಹೇಳ್ಬೋದು. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ನನಗೂ ತುಂಬಾ ಸಲ ಸ್ಕಿನ್ ಎಲ್ಲ ಇರಿಟೇಟ್ ಆಗೋ ಥರದ್ದು, ತುಂಬಾ ಡ್ರೈನೆಸ್ ಆಗೋ ಥರದ್ದು ಎಲ್ಲ ಆಗ್ತಾ ಇತ್ತು. ಸೊ ಹಂಗಾಗಿ ನಾನು ಆಕ್ಚುಲಿ ಇದನ್ನ ನಾನು ಯಾವಾಗಲೂ ತಗೊಂಡಿದ್ದೆ, ಬಟ್ ಯೂಸ್ ಮಾಡಿ ನೋಡಿರಲಿಲ್ಲ. ಸೊ ಹಂಗಾಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಇವಾಗ ಒಂದು 2-3 ಟೈಮ್ಸ್ ಯೂಸ್ ಮಾಡಿ ನೋಡಿದ್ದೀನಿ. ಬಟ್ ರಿಸಲ್ಟ್ ತುಂಬಾ ಅಲ್ಟಿಮೇಟ್ ಆಗಿ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬರ್ಸ್ಗೂ ಯಾರಿಗಾರು ಇನ್ ಕೇಸ್ ಇರ್ತಾರೆ ಇವಾಗಿನ ಒಂದು ಜನರೇಷನ್ ಅಲ್ಲಿ ತುಂಬಾ ಸಾಫ್ಟ್ ಆಗಿ ಲೈಕ್ ಅಂದ್ರೆ ಶೈನಿಂಗ್ ಆಗಿ ನಮ್ಮ ಸ್ಕಿನ್ ಆಗ್ಲಿ ಫೇಸ್ ಆಗ್ಲಿ ಇರಬೇಕು ಆ ಥರದವರು. ಸೊ ಅಂಥವ್ರಿಗೆ ಒಂದು ಒಳ್ಳೆ ಬಾಡಿ ವಾಶ್ನ ಸಜೆಸ್ಟ್ ಮಾಡೋಣ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳಿಸ್ಕೋಣ ಅಂತ ಅನ್ಕೊಂಡು ಆ ಒಂದು ಬಾಡಿ ವಾಶ್ ಬಂದ್ಬಿಟ್ಟು ಡವ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಸೊ ನೋಡಿ, ಇದು ಬಂದ್ಬಿಟ್ಟು ಡೀಪ್ ಮಾಯಿಶ್ಚರ್ ಬಾಡಿ ವಾಶ್ ಅಂತ 24 hours ಮಾಯಿಶ್ಚರ್ ಸ್ಕಿನ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಹಲವಾರು ರೀತಿ ಲೈಕ್ ಇವಾಗ ಏನ್ ನಾನು ಡೀಪ್ ಮಾಯಿಶ್ಚರ್ ಅಂತ ಹೇಳಿದೆ ಅದೇ ರೀತಿ ಬೇರೆ ಬೇರೆ ಟೈಪ್ ಅಲ್ಲೂ ಮಾಯಿಶ್ಚರೈಸರ್ ಇದೆ. ಬಟ್ ಇದು ಬಂದ್ಬಿಟ್ಟು ಒಂದು ನ್ಯೂ ಲಾಂಚ್ ಆಗಿರೋದು. ಸೊ ನಾನು ಇದನ್ನ ಒಂದು ಚಿಕ್ಕ ಬಾಟಲ್ ತರಿಸ್ಕೊಂಡಿದ್ದು. ಇದು 50 ml ಇದೆ. ಐ ಥಿಂಕ್ 25 rupees ಅಷ್ಟೇ. ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ದೊಡ್ಡದನ್ನು ತಗೊಳ್ಳೋದು ಬೇಡ ಅಂತ ಅನ್ಕೊಂಡು ಇದೊಂದು ಚಿಕ್ಕದನ್ನ ನಾನು ಬೈ ಮಾಡಿದ್ದೆ. ಸೊ ಆರಾಮಾಗಿ 25 rupees ಸ್ಟಾರ್ಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡೋದು. ಬಟ್ ಇದು ಯಾವ ತರ ಇದೆ ಸ್ಟ್ರಕ್ಚರ್ ಅಲ್ಲ ಅಂತ ಹೇಳಿಕೊಡ್ತೀನಿ ಅಂತ ತೋರಿಸ್ತೇನೆ ನಿಮಗೆ. ಲೈಕ್ ಅಂದ್ರೆ ಬಾಡಿ ವಾಶ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನನಗೆ ಪರ್ಸನಲಿ ನಂಗೂ ತುಂಬಾ ಸ್ಕಿನ್ ಎಲ್ಲ ಡ್ರೈ ಫೀಲ್ ಆಗೋದು. ಬಿಕಾಸ್ ಹೊರಗಡೆ ಎಲ್ಲ ಓಡಾಡ್ಬೇಕು, ಲೈಕ್ ಯಾವಾಗ್ಲೂ ಬಾಡಿ ಲೋಷನ್ಸ್ಗಳನ್ನ ಅಪ್ಲೈ ಮಾಡ್ತಾ ಇರ್ಲಿಲ್ಲ. ಎಸ್ಪೆಷಲಿ ಇವಾಗ ಪಾಪು ಬೇರೆ ಇರ್ತಾನಲ್ವಾ, ಸೊ ಕೇರ್ ಮಾಡಕ್ ಆಗಲ್ಲ ಸ್ಕಿನ್. ಸೊ ಹಾಗಾಗಿ ನಾನು ಹೀಗೆ ಸರ್ಚ್ ಮಾಡ್ತಾ ಇರುವಾಗ ನಂಗೆ ಬಾಡಿ ವಾಶ್ಗಳನ್ನೆಲ್ಲ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಶೈನಿಂಗ್ ಆಗಿ ಆ ರೀತಿ ಎಲ್ಲ ಮಾಯಿಶ್ಚರ್ ಹೈಡ್ರೇಟ್ ಆಗಿರುತ್ತೆ ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಯಾಕೆ ಟ್ರೈ ಮಾಡ್ಬೋದು ಅಂತ ನಾನು ಒಂದು ಈ ಪ್ರಾಡಕ್ಟ್ನ ಚಿಕ್ಕದನ್ನ ತರಿಸ್ಕೊಂಡೆ. ಎಸ್ಪೆಷಲಿ ನನಗೆ ಡವ್ ಪ್ರಾಡಕ್ಟ್ಸ್ ತುಂಬಾನೇ ಇಷ್ಟ ಆಗುತ್ತೆ. ಬಿಕಾಸ್ ನನ್ನ ಸ್ಕಿನ್ಗೆ ಆಗಲಿ ಹೇರ್ಗೆ ಆಗಲಿ ಲೈಕ್ ಶಾಂಪೂಗಳೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಹಾಗಾಗಿ ಏನೋ ಒಂಥರ ಗೊತ್ತಿಲ್ಲ, ಡವ್ ಪ್ರಾಡಕ್ಟ್ಸ್ ಮೇಲೆ ತುಂಬಾ ಲವ್ ಆಗ್ತಿದೆ. ಸೊ ಹಾಗಾಗಿ ನೋಡೋಣ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಸೊ ಇದು ಬಂದ್ಬಿಟ್ಟು ಥಿಕ್ನೆಸ್ ತುಂಬಾ ಅಂದ್ರೆ ತುಂಬಾನೇ ಸಖತ್ತು ತಿಕ್ಕಿರಲ್ಲ. ಸೊ ಈ ರೀತಿ ಲೈಕ್ ನಾವೇನ್ ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡ್ತೀವಿ ಆ ರೀತಿ ಇರುತ್ತೆ. ಅಂಡ್ ಇದ್ರ ಸ್ಮೆಲ್ ನೋಡ್ಬೇಕು ನೀವು, ನಿಜವಾಗ್ಲೂ ಯಾರಿಗೆಲ್ಲ ಸ್ಕಿನ್ ತುಂಬಾ ಡ್ರೈ ಫೀಲ್ ಆಗುತ್ತೆ, ಸಾಫ್ಟ್ ಆಗಬೇಕು, 24 hours ಮಾಯಿಶ್ಚರ್ ಇರಬೇಕು, ಒಂದು ಒಳ್ಳೆ ಫ್ರಾಗ್ನೆನ್ಸ್ ಇರಬೇಕು ಅಂದ್ರೆ ನೀವು ಆರಾಮಾಗಿ ಈ ಒಂದು ಬಾಡಿ ವಾಶ್ನ ಟ್ರೈ ಮಾಡ್ಬೋದು. ನಿಜವಾಗ್ಲೂ ಒಂದೇ ಒಂದು ವಾಶ್ ಅಲ್ಲಿ ನೀವು ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ಬೋದು. ಬಿಕಾಸ್ ತುಂಬಾ ಸ್ಕಿನ್ ಸಾಫ್ಟ್ ಆಗಿ ಅಂಡ್ ತುಂಬಾ ಸ್ಮೂತ್ ಆಗಿ ಅಂಡ್ ತುಂಬಾ ಒಂದು ಗುಡ್ ಸ್ಮೆಲ್ ಅಲ್ಲಿ ಇದೆ. ಫ್ರಾಗ್ನೆನ್ಸ್ ಅಂತೂ ಹೇಳ್ಬೇಕು ಅಂದ್ರೆ ನೀವು ಯಾವುದೇ ರೀತಿ ಬಾಡಿ ಲೋಷನ್ ಅಪ್ಲೈ ಮಾಡೋಂತ ಅಗತ್ಯ ಇರಲ್ಲ ಆಫ್ಟರ್ ನಿಮ್ ಸ್ನಾನ ಎಲ್ಲ ಆದ್ಮೇಲೆ. ಬಿಕಾಸ್ ಯಾಕೆ ಅಂತಂದ್ರೆ ಇದು ಫ್ರಾಗ್ನೆನ್ಸ್ ಅಷ್ಟು ಚೆನ್ನಾಗಿದೆ. ಲೈಕ್ ತುಂಬಾ ಜನ ಒಂದು ಒಳ್ಳೊಳ್ಳೆ ಸ್ಮೆಲ್ಸ್ ಇರುವಂತದ್ದು, ಸೊ ಒಬ್ಬೊಬ್ರು ತುಂಬಾ ಸ್ವೆಟ್ ಆಗೋದಿರ್ತಾರೆ, ಸ್ಮೆಲ್ ಬರುತ್ತೆ ಅಂತ ಅಂದಾಗ ಬಾಡಿ ಲೋಷನ್ಸ್ ಗಳನ್ನ ಯೂಸ್ ಮಾಡ್ತಾರಲ್ಲ. ಸೊ ಅಂತವ್ರಿಗೆ ಇದಕ್ಕೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಒಂದು ಬೇಗ ಸ್ಕಿನ್ ಸಾಫ್ಟ್ ಮಾಡುತ್ತೆ, ಸ್ಮೂತ್ ಮಾಡುತ್ತೆ, ತುಂಬಾ ಹೈಡ್ರೇಟ್ ಆಗಿರುತ್ತೆ, ಯಾವುದೇ ರೀತಿ ಇರಿಟೇಷನ್ ಮಾಡೋದಿಲ್ಲ. ಸೊ ನೀವು ಬೇಕಾದ್ರೆ ಈ ಪ್ರಾಡಕ್ಟ್ ನ ಡವ್ ಅವ್ರದ್ದು ಇದು ಬಂದ್ಬಿಟ್ಟು ಡೀಪ್ ಮಾಯಿಶ್ಚರ್ ಅಂತ, ಇದ್ರಲ್ಲಿ ತುಂಬಾ ರೀತಿ ಇದೆ. ಸೊ ಇದನ್ನ ಟ್ರೈ ಮಾಡ್ಬೋದು. ನಿಜವಾಗ್ಲೂ 24 hours ಡೇ ನೀವು ಫುಲ್ ಡೇನೆ ನೀವು ಫ್ರೀಯಾಗಿ ಫ್ರೆಶ್ ಆಗಿ ಫೀಲ್ ಆಗ್ತೀರಾ ಆಫ್ಟರ್ ಇದನ್ನ ಯೂಸ್ ಮಾಡಿದ್ಮೇಲೆ. ನಂಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಆಯ್ತು. ಲೈಕ್ ಬಾಡಿ ವಾಶ್ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ ಸ್ಕಿನ್ ನಿಜವಾಗ್ಲೂ ಇರಿಟೇಟ್ ಆಗಲ್ಲ ಅಂಡ್ ತುಂಬಾ ಡ್ರೈ ಫೀಲ್ ಆಗೋದಿಲ್ಲ. ಸೋಪ್ಗಳನ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಲ್ಲ, ಆಫ್ಟರ್ ವಾಶ್ ನಿಮ್ಗೆ ಗೊತ್ತಿರುತ್ತೆ ತುಂಬಾ ಸ್ಕಿನ್ ಡ್ರೈ ಆಗುತ್ತೆ, ಇರಿಟೇಟ್ ಆಗುತ್ತೆ, ಕೆಲವೊಂದ್ಸಲ ಅಲರ್ಜಿ ತರ ಲೈಕ್ ಅಂದ್ರೆ ಕೆರ್ಕೊಳ್ಳೋ ತರ ಎಲ್ಲ ಆಗುತ್ತೆ. ಸೊ ಆ ರೀತಿ ಈ ಒಂದು ಬಾಡಿ ವಾಶ್ಗಳನ್ನ ಯೂಸ್ ಮಾಡೋದ್ರಿಂದ ಆಗೋದಿಲ್ಲ. ಸೊ ಹೋಪ್ ನಾನು ಹೇಳಿದ್ದೀನಿ ಯಾವ್ದು ನೆಕ್ಸ್ಟ್ ಟೈಮ್ ಸೋಪ್ ಬದಲು ನನಗೆ ಅಂತ ಬೇಕಾದ್ರೆ ಪರ್ಸ್ನಲಿ ದೊಡ್ಡ ಬಾಟಲ್ ನಾನು ಬೈ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ತಗೊಬೇಕು. ಇದನ್ನು ಅಷ್ಟೇ 50 ml ಇದೆ. ಬಟ್ ನಾನು ಆಲ್ರೆಡಿ ಒಂದು 3-4 ಟೈಮ್ಸ್ ಯೂಸ್ ಮಾಡಿದ್ದೀನಿ. ಇನ್ನೂ ಇದೆ. ನೀವು ಸೋಪ್ನೆಲ್ಲ ಈಗ ಜಾಸ್ತಿ ಹಚ್ಕೊಂಡು ನಾವೆಲ್ಲ
ಬಾಡಿ ವಾಶ್ ಮಾಡೋದ್ಕಿಂತ. ಸೊ ಇದನ್ನ ಒಂದ್ 2-3 ಬಂಪ್ ಅಷ್ಟು ತಗೊಂಡು ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಯಾರೆಲ್ಲ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ಅಂಡ್ ಇರಿಟೇಟ್ ಫ್ರೀ ಆಗಿ ಹೈಡ್ರೇಟ್ ಆಗಿರ್ಬೇಕು, ಒಂದ್ ಒಳ್ಳೆ ಗುಡ್ ಫ್ರಾಗ್ನೆನ್ಸ್ ಅಲ್ಲಿ ಮಾಯಶ್ಚರೈಸ್ ಆಗಿರ್ಬೇಕು ಅಂತ ಇಷ್ಟಪಡ್ತೀರಾ ಅಂಡ್ ಸರ್ಚ್ ಮಾಡ್ತಾ ಇದ್ದೀರಾ, ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ನಾನು ಸಜೆಸ್ಟ್ ಮಾಡ್ತೀನಿ. ಪರ್ಸನಲಿ ನಾನು ಹೇಳೋ ಅಂತ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ಆಲ್ಮೋಸ್ಟ್ ಯೂಸ್ ಮಾಡಿ ನಿಮಗೆ ಹೇಳ್ತೀನಿ. ಸೊ ಹಾಗಾಗಿ ಇದನ್ನ ಒಂದ್ಸಲ ಟ್ರೈ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ, ನಿಜವಾಗ್ಲೂ ಅಷ್ಟೇ ಮಾಯಿಶ್ಚರ್ ಕೊಡುತ್ತೆ 24 hours. ನನಗಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಈ ಪ್ರಾಡಕ್ಟ್. ನೆಕ್ಸ್ಟ್ ಟೈಮ್ ದೊಡ್ಡ ಬಾಟಲ್ ಇದು ಖಾಲಿ ಆದ್ಮೇಲೆ ತರಿಸ್ಕೊಳ್ತೀನಿ, ಬೇಕಾದ್ರೆ ನೆಕ್ಸ್ಟ್ ನಾನು ಬೈ ಮಾಡಿದಾಗ ನಿಮ್ಗೆ ತೋರಿಸ್ತೀನಿ ಅಂತ ಹೇಳ್ತಾ ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು. ಆದಷ್ಟು ಸೋಪ್ಗಿಂತ ಈ ರೀತಿ ಬಾಡಿ ವಾಶ್ಗಳನ್ನೆಲ್ಲ ಯೂಸ್ ಮಾಡಿ. ಅಂಡ್ ಇನ್ನೊಂದು ಹೇಳ್ಬೇಕು, ಬಾಡಿ ವಾಶ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಟು ಪಿ ಎಚ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ, ಹೈಡ್ರೇಟ್ ಆಗಿರುತ್ತೆ. ಅಂದ್ರೆ ನೀವು ಯೂಸ್ ಮಾಡುವಾಗ ಜಾಸ್ತಿ ಗ್ಲಿಸರಿನ್ ಏನ್ ಆಡ್ ಆಗಿರುತ್ತೆ ಆ ಒಂದು ಬಾಡಿ ವಾಶ್ ಪ್ರಾಡಕ್ಟ್ ನ ಯೂಸ್ ಮಾಡಿ. ಎಸ್ಪೆಷಲಿ ಡವ್ ಬ್ರ್ಯಾಂಡ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ. ಡಾಕ್ಟರ್ಸ್ ಗಳು ತುಂಬಾ ಚೆನ್ನಾಗಿ ರೆಕಮೆಂಡ್ ಮಾಡ್ತಾರೆ. ಅಂಡ್ ಇದು ತುಂಬಾ ಕ್ರುಯಲ್ಟಿ ಫ್ರೀ ಅಂಡ್ ಪ್ಯಾರಾಬಿನ್ ಫ್ರೀ ಅಂಡ್ ಫ್ರಾಗ್ನೆನ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ನಿಜವಾಗ್ಲೂ ಇಷ್ಟಪಡ್ತೀರಾ. ಯಾಕಂದ್ರೆ ಒಂದ್ಸ ಟ್ರೈ ಮಾಡಿ ನೋಡಿ. 25 rupees ನಾವು ಖರ್ಚು ಮಾಡೋದ್ರಲ್ಲಿ ಏನ್ ಲಾಸ್ ಇಲ್ಲ. ಬಿಕಾಸ್ ಒಂದು ಸೋಪ್ ತಗೊಂಡ್ಬಿಡ್ತೀವಿ ಅಂದ್ರೆ 35 rupees ಎಲ್ಲ ಕೊಡ್ತೀವಿ. ಸೊ ಈ ಒಂದು ಚಿಕ್ಕ ಬಾಟಲ್ ತಗೊಂಡು ಟ್ರೈ ಮಾಡಿ ನೋಡಿ. ಆಫ್ಟರ್ ದಟ್ ನಿಮ್ಗೆ ಇಷ್ಟ ಆಗುತ್ತೆ, ಖಂಡಿತವಾಗ್ಲೂ ಯೂಸ್ ಮಾಡ್ತೀರಾ, ಶುರು ಮಾಡ್ತೀರಾ. ಅಂಡ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಗೆ ಇಷ್ಟ ಆಗ್ಬೋದು ಅಂಡ್ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಳ್ತಾ, ಆ ಒಂದು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ತಾ ಇರಿ. ಅಂಡ್ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಇರೋದು. ಬಾಯ್. ಥ್ಯಾಂಕ್ ಯು ಸೊ ಮಚ್.